ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಆರ್ ಸಿ ಕ್ರಿಯೇಷನ್. ಸೊ ನಾನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಂತಂದರೆ, ಕರ್ನಾಟಕ ಗೃಹ ಮಂಡಳಿ 18 ಡಿಸ್ಟಿಕಲ್ಲಿ ಟೋಟಲ್ 150 ಸೈಟ್ಸ್ನ ಈ ಆ್ಯಕ್ಷನಲ್ಲಿ ಸೇಲ್ ಮಾಡ್ತಿದೆ. ಸೊ ಎಷ್ಟು ಡಿಸ್ಟಿಕಲ್ಲಿ, ಎಷ್ಟು ಲೇಔಟಲ್ಲಿ, ಎಷ್ಟು ನಂಬರ್ ಆಫ್ ಸೈಟ್ ಅವೈಲೇಬಲ್ ಇದೆ ಬಿಡ್ಡಿಂಗ್ ಅನ್ನೋದನ್ನ ನೋಡೋದ ಬನ್ನಿ. ಓಕೆ, ನಿಮಗೋಸ್ಕರ ಈ ಡಾಕ್ಯುಮೆಂಟ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಇದರಲ್ಲಿ ನೀವು ನೋಡ್ತಿರೋ ಹಾಗೆ 18 ಸೀರಿಯಲ್ ನಂಬರ್ ಇದೆ. ಸೊ ಅಂದರೆ ಟೋಟಲ್ 18 ಲೇಔಟ್ಸಲ್ಲಿ 150 ಸೈಟ್ಸ್ ಅವೈಲೇಬಲ್ ಇದೆ. ಅಷ್ಟೂ ಕೂಡ ಈ ಬಿಡ್ಡಿಂಗಲ್ಲಿ ಸೇಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಿರುತ್ತೆ. ಓಕೆ, ಇಷ್ಟೂ ಕೂಡ ನಾನು ರೀಡೌಟ್ ಮಾಡಲಿಕ್ಕೆ ಹೋಗಲ್ಲ. ಇದನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟು ನೋಟಿಫಿಕೇಷನ್ ಏನಿದೆ ಅಂತ ನೋಡೋದ ಬನ್ನಿ. ಓಕೆ, ನೀವು ನೋಟಿಫಿಕೇಷನ್ ಚೆಕ್ ಮಾಡಬೇಕು ಅಂದರೆ khb.karnataka.gov.in ವೆಬ್ಸೈಟ್ ಬರಬೇಕು. ಇಲ್ಲಿ ರೀಡ್ ಮೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು 4th ಆಪ್ಷನ್ ಇದೆ. ಈ ಆ್ಯಕ್ಷನ್ ನೋಟಿಫಿಕೇಷನ್ 23 ಆಫ್ ಕಾರ್ನರ್ ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಅವೈಲೇಬಲ್ ಇನ್ ವೇರಿಯಸ್ ಡಿಸ್ಟ್ರಿಕ್ಟ್ ಡೆವಲಪ್ಡ್ ಬೈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಡೇಟೆಡ್ 1/3/25 ಅಂತ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಓಕೆ, ಸೊ ಈ ಥರ ಒಂದಂಗೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಈ ನೋಟಿಫಿಕೇಷನಲ್ಲಿ ಫಸ್ಟ್ ಈ ಇನ್ಫಾರ್ಮೇಷನ್ನ ಓದ್ತೀನಿ ನಿಮಗೆ. ಏನಂದರೆ, ಸೊ ಕರ್ನಾಟಕ ಗೃಹ ಮಂಡಳಿಯು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಭಿವೃದ್ಧಿಪಡಿಸಿರುವ ವಿವಿಧ ಬಡಾವಣೆಗಳಲ್ಲಿ ಖಾಲಿ ಇರುವ ವಿವಿಧ ವರ್ಗದ ಮೂಲೆ ಮಧ್ಯಂತರ ನಿವೇಶನಗಳನ್ನು ಈ ಹರಾಜು ಮೂಲಕ ವಿಲೇವಾರಿ ಮಾಡಲು ಸಾರ್ವಜನಿಕ ಪ್ರಕಟಣೆಯನ್ನು ಪ್ರಕಟಿಸಿದೆ. ಸದರಿ ಸ್ವತ್ತುಗಳ ಈ ಹರಾಜು ಮಾರಾಟವನ್ನು ಎಲ್ಲಿ ಹೇಗಿದೆಯೋ ಹಾಗೆ ಇರುವ ಸ್ಥಿತಿಯಲ್ಲಿ ಹರಾಜು ಮಾಡಲಾಗುವುದು. ಓಕೆ, ಈ ಹರಾಜಿಗೆ ನೋಂದಣಿಯನ್ನು ಆರಂಭಿಸುವ ದಿನಾಂಕ ಮಾರ್ಚ್ 1 ಬೆಳಿಗ್ಗೆ 11 ಗಂಟೆಯಿಂದ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ಆಸಕ್ತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯ ಮಾರ್ಚ್ 10 ಬೆಳಗ್ಗೆ 11 ಗಂಟೆ. ಅಂದರೆ ಅಪ್ಲೈ ಮಾಡಲಿಕ್ಕೆ ಡೇಟ್ ಕೊಟ್ಟಿರ್ತಕ್ಕಂಥದ್ದು ಮಾರ್ಚ್ 1ನೇ ತಾರೀಕು 11 ಗಂಟೆಯಿಂದ ಮಾರ್ಚ್ 10ನೇ ತಾರೀಕು 11 ಗಂಟೆ ತನಕ ಮಾತ್ರ ಯಾರ್ಯಾರು ಆಸಕ್ತಿ ಇರ್ತಾರೋ ಅವರು ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಸೊ ನೀವೇನಾದರೂ ಆಸಕ್ತಿ ಇದ್ದು ಈ ಡಿಸ್ಟ್ರಿಕಲ್ಲಿ ಇರ್ತಕ್ಕಂಥ ಲೇಔಟ್ಗೆ ದಯವಿಟ್ಟು ಬೇಗನೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಟೋಟಲು 150 ಸೈಟ್ಸ್ ಇರೋದ್ರಿಂದ ಎಲ್ಲ ಸೈಟ್ಸ್ನೂ ಕೂಡ ಒಂದೇ ದಿನ ಈ ಬಿಡ್ಡಿಂಗ್ಗೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದನ್ನು 3 ಸ್ಲಾಟ್ಸ್ ಥರ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಕ್ರಮ ಸಂಖ್ಯೆ 1ರಿಂದ 57 ತನಕ 1 ಡೇಟು, ಅದು ಬಂದು ಮಾರ್ಚ್ 10ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಮಾರ್ಚ್ 11ನೇ ತಾರೀಕು 12 ಗಂಟೆ ತನಕ 1 ಸ್ಲಾಟ್ ಇರುತ್ತೆ. ಸೆಕೆಂಡ್ ಸ್ಲಾಟ್ ಬಂದು ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಮಾರ್ಚ್ 12ನೇ ತಾರೀಕು 12 ಗಂಟೆ ತನಕ ನಡೆಯುತ್ತೆ. ಅದು ಬಂದು ಸ್ಲಾಟ್ 2ಗೆ. ಓಕೆ, ಕ್ರಮ ಸಂಖ್ಯೆ ಬಂದು 58 to 109. ಅದೇ ರೀತಿ ಸ್ಲಾಟ್ 3 ಕ್ರಮ ಸಂಖ್ಯೆ 110ರಿಂದ 150ರವರೆಗೆ. ಡೇಟ್ ಬಂದು 12ನೇ ತಾರೀಕು ಮಾರ್ಚು ಮಧ್ಯಾಹ್ನ 12 ಗಂಟೆಯಿಂದ 13ನೇ ತಾರೀಕು ಮಾರ್ಚು 12 ಗಂಟೆವರೆಗೆ. ಸೊ 150 ಸೈಟ್ಸ್ನ 3 ಸ್ಲಾಟಾಗಿ ಡಿವೈಡ್ ಮಾಡಿ, ಸೊ ಪ್ರತಿಯೊಂದು ಸ್ಲಾಟ್ನೂ ಕೂಡ ಒಂದೊಂದು ದಿನ ಈ ಬಿಡ್ಡಿಂಗ್ ಮಾಡಲಾಗುತ್ತೆ. ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ಮೂಲೆ ಮಧ್ಯಂತರ ನಿವೇಶನಗಳಿಗೆ ಪ್ರತಿ ಚದರ ಮೀಟರ್ಗೆ ರೂ 300 ಮತ್ತು ಮನೆಗಳಿಗೆ 5,000 ರೂಗಳ ಗುಣಕಗಳಲ್ಲಿ ಬಿಡ್ ದರದ ಕನಿಷ್ಠ ಏರಿಕೆ ಮಾಡಬೇಕು. ಅಂದರೆ ನೀವೇನಾದರೂ ಸೈಟ್ನ ಬಿಡ್ ಮಾಡ್ತಾ ಇದ್ದರೆ ಆ ಬಿಡ್ಡಿಂಗ್ ಪ್ರೈಸು 300 ರುಪೀಸಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಏನಕ್ಕೆ ಅಂದರೆ 300 ಫಿಕ್ಸೆಡ್ ಪ್ರೈಸ್ ಇರುತ್ತೆ, ಅದಕ್ಕಿಂತ ಕಡಿಮೆಗೆ ಬಿಡ್ ಮಾಡಲಿಕ್ಕಾಗಲ್ಲ. ಸಪೋಸ್ ಮನೆಗಳಿಗೇನಾದರೂ ಬಿಡ್ ಮಾಡ್ತಾ ಇದ್ದರೆ ಮಿನಿಮಮ್ ಬಿಡ್ ಬಂದು 5,000 ರುಪೀಸ್ ಆಗಿರುತ್ತೆ. ಓಕೆ, ಅದು ಬಂದು ನೆಕ್ಸ್ಟು ಆ ನೋಟಿಫಿಕೇಷನ್ಲಿದೆ, ಅಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಿರೋ ಹಾಗೆ ಇಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಏನೇನು ಮಾಹಿತಿ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ಕ್ರಮ ಸಂಖ್ಯೆ ಅಂದರೆ ಟೋಟಲ್ ನಂಬರ್ ಆಫ್ ಸೈಟ್ಸ್ ಸೀರಿಯಲ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ. ನಿವೇಶನ ಸಂಖ್ಯೆ ಸೈಟ್ ನಂಬರು, ಯಾವ್ಯಾವ ಲೊಕೇಶನಲ್ಲಿ ಸೈಟ್ಸ್ ಇದೆಯೋ ಆ ಸೈಟ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ. ಇದು ವರ್ಗ ಅಂದರೆ 4 ಕ್ಯಾಟಗರಿ ಇರುತ್ತೆ: EWS, LIG, MIG, HIG ಅಂತ. ಅಂದರೆ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ, LIG ಲೋ ಇನ್ಕಮ್ ಗ್ರೂಪ್ ಅಂತ,
MIG ಮೀಡಿಯಮ್ ಇನ್ಕಮ್ ಗ್ರೂಪ್ ಅಂತ, HIG ಹೈ ಇನ್ಕಮ್ ಗ್ರೂಪ್ ಅಂತ. ನೆಕ್ಸ್ಟ್ ಇಲ್ಲಿ ಅಳತೆಗಳು, ಈ ಪೂರ್ವ ಪಶ್ಚಿಮಕ್ಕೆ ಉತ್ತರ ದಕ್ಷಿಣಕ್ಕೆ ಎಷ್ಟೆಷ್ಟು ಮೀಟ್ರ್ ಇರುತ್ತೆ ಅಂತ. ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು, ಈ KHP ಲೇಔಟ್ ಸೈಟ್ಸ್ನ ಮೆಜರ್ ಮಾಡ್ತಕ್ಕಂಥದ್ದು ಮೀಟ್ರಲ್ಲಿ. ಓಕೆ, ಪೂರ್ವ ಪಶ್ಚಿಮಕ್ಕೆ ಎಷ್ಟಿರುತ್ತೆ, ಉತ್ತರ ದಕ್ಷಿಣಕ್ಕೆ ಎಷ್ಟಿರುತ್ತೆ ಅನ್ನೋದನ್ನ ನೀವು ಈ ನೋಟಿಫಿಕೇಷನ್ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಟೋಟಲ್ ವಿಸ್ತೀರ್ಣ ಇನ್ ಚದರ ಮೀಟರ್. ಓಕೆ, ಸಪೋಸ್ ನೀವೇನಾದರೂ ಸೀರಿಯಲ್ ನಂಬರ್ 1 ರೆಫರ್ ಮಾಡೋದಾದರೆ ಸೈಟ್ ನಂಬರ್ 12 ಇದೆ, ವರ್ಗ ಬಂದು EWS, ಪೂರ್ವ ಪಶ್ಚಿಮ ಈ ಮೆಜರ್ಮೆಂಟ್ ಇರುತ್ತೆ, ಉತ್ತರ ದಕ್ಷಿಣ ಈ ಥರ ಮೆಜರ್ಮೆಂಟ್ ಇದೆ. ಟೋಟಲ್ ವಿಸ್ತೀರ್ಣ ಬಂದು 62.78 ಮೀಟರ್ ಇದೆ. ಹಾಗೆ ಮಂಡಳಿ ದರ ಪ್ರತಿ ಚದರ ಮೀಟರ್ಗೆ. ಓಕೆ, ಈ ಪ್ರೈಸ್ ಬಂದು ಲೊಕೇಶನ್ ಟು ಲೊಕೇಶನ್ ವೇರಿ ಆಗುತ್ತೆ. ಓಕೆ, ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಅಂದರೆ ಪ್ರತಿ ಚದರ ಮೀಟರ್ಗೂ ಕೂಡ 15,070 ರೂಪಾಯಿ ಇದೆ. ಓಕೆ, ಇದನ್ನು ನೀವು ಈ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನು ಟೋಟಲ್ ಅಮೌಂಟ್ ಬರುತ್ತೋ ಅದು ಬೇಸ್ ಪ್ರೈಸು. ಓಕೆ, ನೀವು ಯಾವಾಗ ಬಿಡ್ಡಿಂಗ್ ಡೇಟ್ಗೆ ಹೋಗಿ ಬಿಡ್ಡಿಂಗ್ ಕೂಗ್ತಿರಲ್ಲ, ಅಲ್ಲಿ ಯಾವ ಪ್ರೈಸ್ಗೆ ಫೈನಲ್ ಆಗುತ್ತೋ ಅದು ಬಂದು ಫೈನಲ್ ಪ್ರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಆರಂಭಿಕ ಠೇವಣಿ ಅಥವಾ EMD ಅಂತ ಕರೀತಾರೆ. EMD ಅಂದರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ. ಓಕೆ, ಇದು ಬಂದು 50,000. ಈ ಟೋಟಲ್ 18 ಲೇಔಟ್ ಸೈಟ್ಸ್ ಇದೆಯಲ್ಲ ಅಷ್ಟಕ್ಕೂ ಕೂಡ ಆರಂಭಿಕ ಠೇವಣಿ ಸೇಮ್ ಇರುತ್ತೆ 50,000. ಈ ನೋಟಿಫಿಕೇಷನಲ್ಲಿ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಲೇಔಟಲ್ಲಿ ಎಷ್ಟು ಮನೆಗಳು ಮತ್ತು ಎಷ್ಟು ಸೈಟ್ಗಳನ್ನ ಈ ಆ್ಯಕ್ಷನ್ಗೆ ಕರೆದಿದ್ದಾರೆ ಅನ್ನೋದನ್ನ ನೋಡೋದ ಬನ್ನಿ. ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆ ಸಿಕ್ಕೇರಿ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಬಳ್ಳಾರಿ ಜಿಲ್ಲೆ ಅಂದ್ರಾಳು ಬಡಾವಣೆಯ ಮನೆಗಳು. ನೆಕ್ಸ್ಟು ಬೀದರ್ ಜಿಲ್ಲೆ ಚಿಟ್ಟ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಯರದಕಟ್ಟೆ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಯರದಕಟ್ಟೆ ಬಡಾವಣೆಯ ಮಧ್ಯಂತರ ನಿವೇಶನಗಳು. ನೆಕ್ಸ್ಟು ಚಾಮರಾಜನಗರ ಜಿಲ್ಲೆ ತೆರಕಣಂಬಿ ಬಡಾವಣೆಯ ಮಧ್ಯಂತರ ನಿವೇಶನಗಳು. ನೆಕ್ಸ್ಟು ದಾವಣಗೆರೆ ಜಿಲ್ಲೆ ಕುಂದಾವಡ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಮೈಸೂರು ಜಿಲ್ಲೆ ಕೆಂಚಲಗೂಡು ಬಡಾವಣೆಯ ಮೂಲೆ ನಿವೇಶನಗಳು. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿ ಚಾಮಲಾಪುರ ನಂಜನಗೂಡು ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಮಂಡ್ಯದಲ್ಲಿ ಚಿಕ್ಕೋನಹಳ್ಳಿ ಬಡಾವಣೆಯ ಮೂಲೆ ನಿವೇಶನಗಳು ಹಾಗೂ ಚಿಕ್ಕೋನಹಳ್ಳಿ ಬಡಾವಣೆಯ ಮಧ್ಯಂತರ ನಿವೇಶನಗಳು. ನೆಕ್ಸ್ಟು ಮಂಗಳೂರು ಜಿಲ್ಲೆ ಅಮ್ಟಾಡಿ ಅಥವಾ ಬಂಟ್ವಾಳ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟ್ ಬಂದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು 2ನೇ ಹಂತದ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು 2ನೇ ಹಂತದ ಬಡಾವಣೆಯ ಮಧ್ಯಂತರ ನಿವೇಶನಗಳು. ನೆಕ್ಸ್ಟು ಕಲಬುರಗಿ ಜಿಲ್ಲೆ ಕಾಳಗನೂರು ಕುಸನೂರು 1ನೇ ಹಂತ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ತುಮಕೂರು ಜಿಲ್ಲೆ ಗೂಳೂರು ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಯಾದಗಿರಿ ಜಿಲ್ಲೆಯಲ್ಲಿ ಹೊಸಳ್ಳಿ ಹಾಗೂ ಒಣಕಿಯಾಳ ಸುರಪುರ 1ನೇ ಹಂತದ ಬಡಾವಣೆಯ ಮೂಲೆ ನಿವೇಶನಗಳು. ನೆಕ್ಸ್ಟು ಉಡುಪಿ ಜಿಲ್ಲೆ ಹೆಬ್ರಿ ಬಡಾವಣೆಯ ಮಧ್ಯಂತರ ನಿವೇಶನಗಳು. ನೆಕ್ಸ್ಟ್ ಬಂದು ಬೆಂಗಳೂರು ನಗರ ಸೂರ್ಯನಗರದ 2ನೇ ಹಂತದ ಬಡಾವಣೆಯ ಮೂಲೆ ನಿವೇಶನಗಳು ಹಾಗೂ ಸೂರ್ಯನಗರ 3ನೇ ಹಂತದ ಬಡಾವಣೆಯ ಮೂಲೆ ನಿವೇಶನಗಳು. ಸೊ ನೀವು ನೋಡಿದಾಗೆ ಮ್ಯಾಕ್ಸಿಮಮ್ಮು ಸೈಟ್ಗೆ ಈ ಆ್ಯಕ್ಷನ್ ಇದೆ, ಕೆಲವೊಂದು ಮನೆ ಮಾತ್ರ ಇದೆ, ಅದನ್ನು ಕೂಡ ಈ ಆ್ಯಕ್ಷನ್ ಕರೆದಿದ್ದಾರೆ. ಯಾರ್ಯಾರು ಮನೆ ತೊಗೋಬೇಕು ಅಂದ್ಕೊಂಡಿದ್ದೀರೋ ಅವರು ಮನೆಗೆ ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಸೈಟ್ ತೊಗೋಬೇಕು ಅನ್ನೋರು ಸೈಟ್ಗೆ ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಟೋಟಲು 6 ಪೇಜಸ್ ಇರೋದ್ರಿಂದ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಕೂಡ ನಾನು ರೀಡ್ಔಟ್ ಮಾಡಲಿಕ್ಕೆ ಹೋಗಲ್ಲ, ತುಂಬ ಟೈಮ್ ಕನ್ಸ್ಯೂಮ್ ಆಗೋದ್ರಿಂದ. ಹಾಗಾಗಿ ಅಪ್ಲೈ ಮಾಡ್ತಕ್ಕಂಥವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ 1-2 ಬಾರಿ ನೀಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಸಪೋಸ್ ಏನಾದರೂ ಕ್ವಶನ್ಸ್ ಅಥವಾ ಕನ್ಸರ್ನ್ಸ್ ಇರ್ತು ಅಂತಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಪೋರ್ಟ್ ನಂಬರ್ಗೆ ಕಾಲ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಕೆಲವೊಂದು ಮಾತ್ರ ನಾನು ಓದ್ತೀನಿ. ಓಕೆ, ಮೊದಲನೇದಾಗಿ ಈ ಹರಾಜಿಗೆ ಲಭ್ಯವಿರೋ ಸ್ವತ್ತುಗಳನ್ನು ಎಲ್ಲಿ ಹೇಗೆ ಇದೆಯೋ ಅದೇ ಥರ ಸೇಲ್ ಮಾಡ್ತಕ್ಕಂಥದ್ದು.
ಸೆಕೆಂಡ್ ಪಾಯಿಂಟ್ ಬಂದು ಈ ಹರಾಜಿನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಭಾರತೀಯ ಪ್ರಜೆ ಆಗಬೇಕು, ಜೊತೆಗೆ 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ನೀವೇನಾದರೂ ಭಾರತೀಯ ಅನಿವಾಸಿ ಅಂದರೆ NRI ಆಗಿದ್ದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಪಾಯಿಂಟ್ ನಂಬರ್ 3 ಇದು ಮುಖ್ಯ ಆಗುತ್ತೆ. ಈ ಹರಾಜಿನಲ್ಲಿ ಭಾಗವಹಿಸಬೇಕು ಅಂತಂದರೆ ಸಪ್ರೇಟ್ ಪೋರ್ಟಲ್ ಇದೆ, kpp.karnataka.gov.in ಅಂತ. KPP ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ. ಈ ಪೋರ್ಟಲಲ್ಲಿ ನೀವು ಮೊದಲು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಆ ಅಕೌಂಟಲ್ಲಿ ನೀವು ಒಂದು ಲಾಗಿನ್ ಐಡಿನ ಕ್ರಿಯೇಟ್ ಮಾಡ್ಕೋತೀರಾ. ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಆಮೇಲೆ ನೀವು ಅಲ್ಲಿ ಸರ್ಟೆನ್ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ, ಅದನ್ನು ಸಬ್ಮಿಟ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಆ ಪ್ರೋಸೆಸ್ ಹೇಗೆ ಅಂತ ಅದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ್ಯಸ್ ಯೂಶುವಲ್ ಅಪ್ಲೈ ಮಾಡ್ತಕ್ಕಂಥವ್ರು ಕೊನೆ ಡೇಟ್ ತನಕ ವೆಯ್ಟ್ ಮಾಡಬೇಡಿ, ಮುಂಚೆನೇ ಅಪ್ಲೈ ಮಾಡಿ ಅಂತ. ಓಕೆ, ಪಾಯಿಂಟ್ 5. ಸೊ ಆಗಲೇ ಹೇಳ್ದಂಗೆ KPP ಪೋರ್ಟಲಲ್ಲಿ ನೀವು ಲಾಗಿನ್ ಆದಾಗ ಒಂದು ಸರ್ಟೆನ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದು ಬಂದು ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಆಫ್ ಆ್ಯಕ್ಷನ್ ಪರ್ಚೇಸರ್ ಅಂತ. ಯಾರ್ಯಾರು ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವರು ಅಪ್ಲೈ ಮಾಡಲಿಕ್ಕೆ ಒಂದು ಫಾರ್ಮ್ ಇರುತ್ತೆ, ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಅಂತ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೇಳಿರ್ತಕ್ಕಂಥ ಮಾಹಿತಿನ ಫಿಲ್ ಮಾಡಿ ಫೋಟೋ ಅಟೆಸ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ. ಪಾಯಿಂಟ್ ನಂಬರ್ 6, ನೀವೇನಾದರೂ ಕಂಪನಿ ಹೆಸರಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಓಕೆ, ಪಾಯಿಂಟ್ ನಂಬರ್ 8, ನೀವೇನಾದರೂ ಜಾಯಿಂಟಲ್ಲಿ ನೀವೇನಾದರೂ ಅಪ್ಲೈ ಮಾಡ್ತಿದ್ರೆ ಆ ಜಾಯಿಂಟರ್ ಬಂದು 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಓಕೆ, ಸಪೋಸ್ ನೀವೇನಾದರೂ NRI ಆಗಿದ್ದು ನೀವು ಅಪ್ಲೈ ಮಾಡಬೇಕು ಅಂದರೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ನಾನು ಆಗಲೇ ಹೇಳ್ದಂಗೆ EMD ಅಮೌಂಟು 50,000 ಇರುತ್ತೆ. ಯಾವ್ಯಾವ ಸೈಟ್ ಕರೆದಿದ್ದಾರೋ ಆ ಸೈಟ್ಗೆಲ್ಲ ಆ ಅಮೌಂಟ್ನ ನೀವು KPP ಪೋರ್ಟಲಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಪೇ ಮಾಡಬೇಕಾಗತ್ತೆ, ಅಲಾಂಗ್ ವಿತ್ ಸಮ್ ಅಪ್ಲಿಕೇಶನ್ ಫೀಸ್. ಓಕೆ, ಸೊ ಇದು ನಾನು ಆಗಲೇ ಹೇಳಿದೆ ನಿಮಗೆ. ಮೂಲೆ ನಿವೇಶನಗಳಿಗೆ ಪ್ರತಿ ಚದರ ಮೀಟರ್ಗೆ 300 ರೂ ಹಾಗೂ ಮನೆ ಪ್ಲಾಟ್ಗಳಿಗೆ 5,000ಗಳ ಗುಣಕಗಳಲ್ಲಿ ಬಿಡ್ ಏರಿಕೆ ಮಾಡಬೇಕು. ಈ ಹರಾಜಿನಲ್ಲಿ ಒಂದು ಸ್ವತ್ತಿಗೆ ಒಬ್ಬನೇ ಬಿಡ್ಡುದಾರ ಮಾತ್ರವಿದ್ದು ಒಂದೇ ಬಿಡ್ ಮಾಡಿದಲ್ಲಿ ಪರಿಗಣಿಸಲಾಗುವುದಿಲ್ಲ. ಆದರೆ ಒಬ್ಬನೇ ಬಿಡ್ಡುದಾರ 2 ಅಥವಾ ಹೆಚ್ಚು ಮಾಡಿದಲ್ಲಿ ಅಂತಹ ಬಿಡ್ಡುದಾರರನ್ನು ಪರಿಗಣಿಸಲಾಗುವುದು. ಉದಾಹರಣೆಗೆ, ಒಬ್ಬನೇ ಬಿಡ್ಡುದಾರ ಒಂದೇ ಬಿಡ್ ದರ 300 ರೂ ಮಾಡಿದಲ್ಲಿ ಪರಿಗಣಿಸಲಾಗುವುದಿಲ್ಲ. ಆದರೆ 2 ಬಿಡ್ ಅಥವಾ ಹೆಚ್ಚು ಬಿಡ್ ಮಾಡಿದಾಗ ಅಂತಹ ಬಿಡ್ಡನ್ನು ಪರಿಗಣಿಸಲಾಗುವುದು. ಓಕೆ, ನೆಕ್ಸ್ಟ್ ಬಂದು ಪೇಮೆಂಟು. ಸೊ ನಿಮಗೆ ಒಂದು ಬಿಡ್ ಸಕ್ಸಸ್ ಆಯಿತು, ಆವಾಗ ನೀವು ಟೋಟಲ್ ವ್ಯಾಲ್ಯೂ ಆಫ್ ದಿ ಸೈಟಲ್ಲಿ 25% ಅಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕಾಗತ್ತೆ. ಅದು 72 ಅವರ್ಸ್ ಒಳಗಡೆ. ಆ 25% ಅಮೌಂಟಲ್ಲಿ ನೀವು ಏನು EMD ಪೇಮೆಂಟ್ ಮಾಡಿರ್ತೀರ ನೋಡಿ, ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ ಅಮೌಂಟ್ನ ಪೇ ಮಾಡಬೇಕು ಅಂತಂದರೆ khp.karnataka.gov.in ಪೋರ್ಟಲ್ಗೆ ಹೋಗಿ ಪೇ ಮಾಡಬೇಕು. ಇನ್ ಕೇಸ್ ಆ ಕೊಟ್ಟಿರ್ತಕ್ಕಂಥ ಟೈಮ್ ಒಳಗೆ ನೀವು ಪೇ ಮಾಡಲಿಲ್ಲ ಅಂತಂದರೆ KHP ಅವರು EMD ಅಮೌಂಟ್ ಪೇ ಮಾಡಿರ್ತೀರಲ್ಲ ಅದನ್ನು ಅವರು ಸೀಸ್ ಮಾಡ್ತಾರೆ. ನೆಕ್ಸ್ಟು ಪಾಯಿಂಟ್ 13, ಈ ಹರಾಜಿನಲ್ಲಿ ಯಾರ ಹೆಸರಿನಲ್ಲಿ ಬಿಡ್ ಮಾಡಲಾಗಿದೆಯೋ ಅವ್ರ ಹೆಸರಿಗೆ ಮಾರಾಟ ದೃಢೀಕರಣ ಪತ್ರ ಕೊಡ್ತಾರೆ. ಓಕೆ, ಅದು ಕೊಟ್ಟ ಡೇಟಿಂದ ಅವರು ರಿಮೈನಿಂಗ್ 75% ಅಮೌಂಟ್ನ ಪೇ ಮಾಡಲಿಕ್ಕೆ 60 ಡೇಸ್ ಟೈಮ್ ಕೊಡ್ತಾರೆ. ಓಕೆ, ಆ ಟೈಮ್ ಒಳಗಡೆ 75% ಅಮೌಂಟ್ನ ನೀವು ಪೇ ಮಾಡಬೇಕು. ಇನ್ ಕೇಸ್ ಪೇ ಮಾಡಲಿಲ್ಲ ಅಂತಂದರೆ ಆ ಟೈಮ್ ಒಳಗಡೆ ಎಗೇನ್ KHP ನೀವು ಏನು 25% ಅಮೌಂಟ್ನ ಪೇ ಮಾಡಿರ್ತೀರ ಅದನ್ನು ಕೂಡ ಸೀಸ್ ಮಾಡಿಕೊಡುತ್ತೆ. ನೆಕ್ಸ್ಟ್, ನಿಮಗೇನಾದರೂ ಬಿಡ್ ಸಿಗಲಿಲ್ಲ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ EMD ಅಮೌಂಟ್ನ KHP ಪೇ ಮಾಡುತ್ತೆ. ಓಕೆ, ಇದೆಲ್ಲ ನೀವು ನೋಡ್ಕೊಳ್ಳಿ, ಅಷ್ಟೇನು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಅಗೇನ್ ಒಂದು ಬಾರಿ ನೀವು ರೀಡ್ ಔಟ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಓಕೆ, ದೆರ್ ಆರ್ ಟೋಟಲ್ 25 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಅಪ್ಲೈ ಮಾಡ್ತಕ್ಕಂಥವ್ರು ಒಂದಲ್ಲ ಎರಡಲ್ಲ 3 ಬಾರಿ ಓದಿ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಬಂದು ಸೂಚನೆ. ಓಕೆ, ಫಸ್ಟ್ ಪಾಯಿಂಟ್ ಬಂದು ಈ ಬಿಡ್ಡಿಂಗ್ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಥವಾ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏನಾದರೂ ಕನ್ಸರ್ನ್ಸ್ ಇದ್ದು ಅಥವಾ ನಿಮಗೇನಾದರೂ ಆಬ್ಜೆಕ್ಷನ್ ಇದ್ದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬೋದು. ಅದೇ ರೀತಿ ಈ ಹರಾಜಿನಲ್ಲಿ ಭಾಗವಹಿಸುವಾಗ ನೀಡಬೇಕಾದ ದಾಖಲಾತಿ ಮತ್ತು ಷರತ್ತುಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ಕೇಂದ್ರ ಕಚೇರಿಯ ಈ ಹರಾಜು ಕೋಶ, ಬೆಂಗಳೂರು ದೂರವಾಣಿ ಸಂಖ್ಯೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು. ನೆಕ್ಸ್ಟು, ನಿವೇಶನ ಸ್ಥಳದ ಮಾಹಿತಿಗಾಗಿ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಸೈಟ್ ಬಗ್ಗೆ, ಸೈಟ್ ಲೊಕೇಶನ್ ಬಗ್ಗೆ ಅಂತಂದರೆ
ಪ್ರತಿಯೊಂದು ಲೊಕೇಶನ್ ಆಫೀಸರ್ ನಂಬರ್ನೂ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ ನಂಬರ್ಗೆ ಫೋನ್ ಮಾಡಿ ನೀವು ತಿಳ್ಕೊಬೋದು. ನೀವೇನಾದರೂ ಲೇಔಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು ಅಂತಂದರೆ KHP ವೆಬ್ಸೈಟ್ ಬರಬೇಕು. KHP ವೆಬ್ಸೈಟಲ್ಲಿ ಥರ್ಡ್ ಲಿಂಕ್ ಇದೆ, ಜಿಯೋ ಟ್ಯಾಗ್ ಫಾರ್ ಇ ಆ್ಯಕ್ಷನ್ ನೋಟಿಫಿಕೇಷನ್ ಅಂತ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ಪೇಜಲ್ಲಿ ನೀವು ನೋಡ್ತಾ ಇದ್ದೀರಾ ಲೊಕೇಶನ್ ಇಂಡಿಕೇಶನು. ಇದು ಬಂದು ಟೋಟಲ್ 18 ಲೇಔಟ್ಸಲ್ಲೂ ಕೂಡ ಶೋ ಆಗ್ತಾ ಇದೆ. ಓಕೆ, ನೀವೇನಾದರೂ ಪರ್ಟಿಕ್ಯುಲರ್ ಲೊಕೇಶನ್ನ ಚೆಕ್ ಮಾಡಬೇಕು ಅಂತಂದರೆ ಈ ಥರ ಜೂಮ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಬೀದರಲ್ಲಿರ್ತಕ್ಕಂಥ ಚಿಟ್ಟ ಲೇಔಟಲ್ಲಿ ಏನೇನು ಸೈಟ್ಸ್ ಇದೆ ಅನ್ನೋದನ್ನ ನಾನು ನೋಡಬೇಕು ಅಂತಂದರೆ ಈ ಥರ ನಾನು ಜೂಮ್ ಮಾಡ್ಕೋತೀನಿ. ಜೂಮ್ ಮಾಡಿಕೊಂಡ್ರೆ ನಾನು ಇಲ್ಲಿ ಶೋ ಆಗುತ್ತೆ. ಓಕೆ, ಈ ರೀತಿಯೂ ನೋಡ್ಬೋದು, ಅಥವಾ ಇಲ್ಲಿ ಬಂದು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಸೀರಿಯಲ್ ನಂಬರ್ 1 to 74 ಅಂತ ಇದೆ. ಅದೇ ಥರ ಸೀರಿಯಲ್ ನಂಬರ್ 75 to 150 ಅಂತ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಲೊಕೇಶನ್ ವೈಸ್ ಇದೆ. ಲೊಕೇಶನ್ ಕೆಳಗಡೆ ಸೈಟ್ ನಂಬರ್ ಇದೆ. ಇಲ್ಲಿ ಬಾಗಲಕೋಟೆ ಇದೆ, ಇಲ್ಲಿ ಚಿಟ್ಟ ಲೇಔಟ್ ಇದೆ. ಚಿಟ್ಟ ಲೇಔಟ್ ಬಂದು ಬೀದರ್ಲಿರೋದು, ಈ ಲೊಕೇಶನ್ ಇರೋದು. ಈಗ ನಾನು 247ನ ಕ್ಲಿಕ್ ಮಾಡ್ತೀನಿ. ಓಕೆ, ಅದು ನನಗೆ ಡೈರೆಕ್ಟಾಗಿ ಆ ಸೈಟ್ಗೆ ಪಾಯಿಂಟ್ ಮಾಡುತ್ತೆ. 247 ಬಂದು ಇಲ್ಲಿದೆ. ಓಕೆ, ನೀವೇನಾದರೂ ಆ ಲೊಕೇಶನ್ ಅವ್ರು ಆಗಿದ್ದರೆ ಆ ಲೇಔಟ್ಗೆ ವಿಸಿಟ್ ಮಾಡಿ ಆ ಸೈಟ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಓಕೆ ಆಯಿತು ಅಂತಂದರೆ ನೀವು ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ರೀತಿ ಯಾವ್ಯಾವ ಲೊಕೇಶನ್ ಅವರು ಚೆಕ್ ಮಾಡಬೇಕು ಅನ್ಕೋತಿರೋ ಆ ಲೊಕೇಶನ್ ಆ ಜಿಯೋ ಟ್ಯಾಗ್ ಹೋಗಿ ಲೊಕೇಶನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ನೀವೇ ವಿಸಿಟ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಯಾವ ರೀತಿ ಜಿಯೋ ಟ್ಯಾಗ್ ಯೂಸ್ ಮಾಡಿಕೊಂಡು ಲೊಕೇಶನ್ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಅಷ್ಟಾಗಿರುತ್ತೆ. ಇದು ಬಂದು KPP ಪೋರ್ಟಲ್ ಅಂತ, ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್. KHPಲಿರ್ತಕ್ಕಂಥ ಸೈಟ್ಸ್ಗಾಗಲಿ ಮನೆಗಾಗಲಿ ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ KPP ಪೋರ್ಟಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೊಂದು ಯೂಸರ್ ID ಪಾಸ್ವರ್ಡ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಬೇಕು. ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ನೀವು ಯೂಸರ್ ID ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡ್ತಾರೆ. ಅದು 2 ಫ್ಯಾಕ್ಟರ್ ಅಥೆಂಟಿಕೇಷನ್ಗೋಸ್ಕರ. OTP ಬಂದು 109889. ಓಕೆ, OTP ಕೊಟ್ಟು ನಾನು ಅಥೆಂಟಿಕೇಟ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆ್ಯಕ್ಷನ್ ಮ್ಯಾನೇಜ್ಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದು ನೀವು ಸರ್ಚ್ ಆ್ಯಕ್ಷನ್ ನೋಟಿಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟಸ್ ಪಬ್ಲಿಷ್ಡ್ ಅಂತ ಸೆಲೆಕ್ಟ್ ಮಾಡಿ, ಎಂಟಿಟಿ ಬಂದು KHB ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ KHPನಲ್ಲಿ ಅಟ್ ಪ್ರೆಸೆಂಟು ಯಾವ್ಯಾವ ಲೇಔಟಲ್ಲಿ ಎಷ್ಟು ಸೈಟ್ಸು ಈ ಆ್ಯಕ್ಷನ್ಗಿದೆ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಇದರಲ್ಲಿ ನಾನು ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇದು ಬಂದು ಆ್ಯಕ್ಷನ್ ನಂಬರ್, ಆ್ಯಕ್ಷನ್ ನೋಟಿಫಿಕೇಷನ್ ನಂಬರ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಡಾಕ್ಯುಮೆಂಟ್ನ ಫಿಲ್ ಮಾಡಬೇಕಾದ್ರೆ ಅದು ಯಾವ ಡಾಕ್ಯುಮೆಂಟ್ ಅಂತಲೂ ಕೂಡ ನಾನು ಹೇಳ್ತೀನಿ. ನೆಕ್ಸ್ಟು ಟೈಟಲ್ ಬಂದು ಇದು ಕಾರ್ನರ್ ಸೈಟ್ ಆಗಿರುತ್ತೆ. ಸೈಟ್ ನಂಬರ್ ಬಂದು 12, ಕ್ಯಾಟಗರಿ EWS, ಸಿಕ್ಕೇರಿ ಲೇಔಟು, ಬಾಗಲಕೋಟೆ ಡಿಸ್ಟಿಕ್ಕು. ಇದಿಷ್ಟು ಮೇಜರ್ ಆಗುತ್ತೆ ನಿಮಗೆ. ಓಕೆ, ಕಾನ್ಫಿಗರೇಷನ್ ಡೀಟೇಲ್ಸ್ ಇದನ್ನು ನೀವು ನೋಡ್ಕೋಬೋದು, ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ. ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫ್ರಮ್ ದ ಬಿಡರ್. ಅವರು ಟೋಟಲ್ 4 ಡಾಕ್ಯುಮೆಂಟ್ ಕೇಳಿದ್ದಾರೆ. ಅದರಲ್ಲಿ ಆಧಾರ್, ಪಾನ್ ಮತ್ತು ಫೋಟೋ ಆ್ಯಂಡ್ ಸಿಗ್ನೇಚರ್ದೊಂದು ಡಾಕ್ಯುಮೆಂಟ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫೋಟೋ ಅಟೆಸ್ಟ್ ಮಾಡಬೇಕು. ಅದ್ರ ಮೇಲೆ ಕ್ರಾಸ್ ಸೈನ್ ಮಾಡಿ, ಮತ್ತು ಸಮ್ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಕೇಳಿದ್ದಾರೆ, ಅದನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ ಯಾರ್ಯಾರು ಕಂಪ್ನಿ ಹೆಸರಲ್ಲಿ ಅಪ್ಲೈ ಮಾಡ್ತಿರ್ತಾರೋ ಅಂದರೆ ಬಿಡ್ಡಿಂಗ್ ಮಾಡ್ತಿರ್ತಾರೋ ಅವರು ಕಂಪನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ಲಾಟ್ ಡೀಟೇಲ್ಸ್. ಇದು ಸೀರಿಯಲ್ ನಂಬರ್ 1 ಆಗಿರೋದ್ರಿಂದ ಸ್ಲಾಟ್ 1 ಕೆಳಗಡೆ ಬರುತ್ತೆ ಬಿಡ್ಡಿಂಗ್ಗೆ. ಸೊ ಆ ಬಿಡ್ಡಿಂಗ್ ಡೇಟ್ ಬಂದು ಮಾರ್ಚ್ 10ನೇ ತಾರೀಕು 12 ಗಂಟೆಯಿಂದ ಮಾರ್ಚ್ 11ನೇ ತಾರೀಕು 12 ಗಂಟೆ ತನಕ ಬಿಡ್ಡಿಂಗ್ ಡೇಟ್ ಇರುತ್ತೆ. ಡೆಲ್ಟಾ ಟೈಮ್ 5 ಮಿನಿಟ್ಸ್ ಇರುತ್ತೆ. ಅಂದರೆ ಯಾರಾದರೂ ಬಿಡ್ಡರು ಲಾಸ್ಟ್ ಮೂಮೆಂಟಲ್ಲಿ
ಅಂದರೆ 11:47 ಬಂದ ಬಿಡ್ಡಿಂಗ್ ಅಂತಂದರೆ ಅವನಿಗೆ ಫರ್ದರ್ 5 ಮಿನಿಟ್ಸ್ ಡೆಲ್ಟಾ ಟೈಮ್ನ ಕೊಡ್ತಾರೆ ಬಿಡ್ಡಿಂಗ್ ಮಾಡಲಿಕ್ಕೆ. ಅದಕ್ಕೆ ಡೆಲ್ಟಾ ಟೈಮ್ ಅಂತ ಕರೀತಾರೆ. ಸೊ ನೀವು ಈ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಮ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇನೆಂದರೆ ಸೀರಿಯಲ್ ನಂಬರ್ 1, ಲಾಟ್ ನಂಬರು, ಮತ್ತು ಆ ಸೈಟು ಕಾರ್ನರ್ ಆಗಿದ್ರೆ ಕಾರ್ನರ್ ಅಥವಾ ಇಂಟರ್ಮೀಡಿಯೇಟ್ ಆಗಿದ್ರೆ ಇಂಟರ್ಮೀಡಿಯೇಟ್ ಅಂತ ಶೋ ಆಗುತ್ತೆ. ಜೊತೆಗೆ ಸೈಟ್ ನಂಬರು ಮತ್ತು ಅದು ಯಾವ ಕ್ಯಾಟಗರಿ. ಇಲ್ಲಿ EWS ಅಂತಿದೆ, ಹಾಗಾಗಿ EWS ಶೋ ಆಗ್ತಿದೆ. ಇನ್ ಕೇಸ್ HIG, MIG, LIG ಆಗಿದ್ರೆ ಅದು ಆ ಕ್ಯಾಟಗರಿನ ಶೋ ಮಾಡುತ್ತೆ. ಮತ್ತು ಈ ಸೈಟ್ಗೆ ಇನಿಷಿಯಲ್ ಪ್ರೈಸ್ ಏನಿದೆ ಅದನ್ನು ಶೋ ಮಾಡ್ತಿದೆ. ಜೊತೆಗೆ ಬಿಟ್ ಚೇಂಜ್ ಪ್ರೈಸು ಮತ್ತು EMD ಅಮೌಂಟು. ನೆಕ್ಸ್ಟ್ ಬಂದು ಇಲ್ಲಿ ಸಮ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ ಹಾಗೂ ಅಮೌಂಟ್ ಡೀಟೇಲ್ಸ್, ಎಷ್ಟು ಅಮೌಂಟ್ನ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾದ್ರೆ ಪೇ ಮಾಡಬೇಕಾಗುತ್ತೆ ಆ ಅಮೌಂಟ್ನ ಶೋ ಮಾಡುತ್ತೆ. ಆ್ಯಕ್ಷನ್ ಫೀಸ್ ಬಂದು 500 ರೂಪೀಸ್ ಇರುತ್ತೆ ಮತ್ತು EMD ಅಮೌಂಟ್ ಬಂದು 50,000 ಇರುತ್ತೆ. ನೆಕ್ಸ್ಟು ಆ್ಯಕ್ಷನ್ ಶೆಡ್ಯೂಲು, ಇದು ಬಂದು ಆ್ಯಕ್ಷನ್ ಪಬ್ಲಿಷ್ ಡೇಟ್ ಆ್ಯಂಡ್ ಟೈಮ್ ಇರುತ್ತೆ, ಯಾವ ಡೇಟಲ್ಲಿ ಈ ನೋಟಿಫಿಕೇಷನ್ನ ಪಬ್ಲಿಷ್ ಮಾಡಿದೆ ಅಂತ. ಜೊತೆಗೆ ಲಾಸ್ಟ್ ಡೇಟ್ ಏನಿದೆ ಅಪ್ಲೈ ಮಾಡಲಿಕ್ಕೆ ಹಾಗೂ ಡೇಟ್ ಆ್ಯಂಡ್ ಟೈಮ್ ಟು ಕನ್ಫರ್ಮ್ ಪಾರ್ಟಿಸಿಪೇಷನ್ ಆಫ್ ಇಂಟ್ರೆಸ್ಟ್ ಇನ್ ಆ್ಯಕ್ಷನ್ನು ಅದನ್ನು ಕೂಡ ಇಲ್ಲಿ ಶೋ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಆ್ಯಕ್ಷನ್ ಪಬ್ಲಿಷ್ ಯೂಸರ್ ಡೀಟೇಲ್ಸ್ ಅಂತ ಇದೆ, ಇದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಇಲ್ಲಿ ಬಂದು ಅಪ್ಲೋಡ್ ಡಾಕ್ಯುಮೆಂಟ್ಸು, ಇಲ್ಲಿ ಈ ಸೈಟ್ ಇದೆ ನೋಡಿ, ಸೈಟ್ ನಂಬರ್ 12, ಅದ್ರ ಲೇಔಟ್ ಏನಿದೆ ಅಂದರೆ ಬೌಂಡ್ರಿ ಡೀಟೇಲ್ಸ್ ಅದನ್ನು ನಾವು ಇದರಲ್ಲೇ ಚೆಕ್ ಮಾಡ್ಕೋಬೋದು. ಇದನ್ನು ಡೌನ್ಲೋಡ್ ಮಾಡಿ ನಾನು ಶೋ ಮಾಡ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ಓಕೆ, ಸೊ ಇದು ಬಂದು ಸೈಟ್ ನಂಬರ್ 12 ಬೌಂಡ್ರಿ ಡೀಟೇಲ್ಸ್ ಆಗಿರುತ್ತೆ. ಪೂರ್ವಕ್ಕೆ ಏನಿದೆ, ದಕ್ಷಿಣಕ್ಕೆ ಏನಿದೆ, ಉತ್ತರಕ್ಕೆ ಏನಿದೆ ಹಾಗೂ ಪಶ್ಚಿಮಕ್ಕೆ ಏನೇನಿದೆ ಅಂತ. ಅದೇ ರೀತಿ ನೀವು ಅಪ್ಲೈ ಮಾಡ್ತಕ್ಕಂಥ ಸೈಟ್ ಬೌಂಡರಿ ಡೀಟೇಲ್ಸ್ ಏನಿದೆ ಅಂತಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಾರ್ಮೆಟ್ ಫಾರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಆಫ್ ಆ್ಯಕ್ಷನ್ ಪರ್ಚೇಸರ್, ನಾನು ಮೇಲ್ಗಡೆ ಹೇಳಿದ್ನಲ್ಲ, ಸೊ ಆ ಡಾಕ್ಯುಮೆಂಟ್ ಬಂದು ಈ ರೀತಿ ಇರುತ್ತೆ. ಆ ಡಾಕ್ಯುಮೆಂಟ್ ಬಂದು ಈ ರೀತಿ ಇರುತ್ತೆ. ನಿಮ್ಮ ಹೆಸರು ಹಾಕಬೇಕು ಹಾಗೂ ನಿಮ್ಮ ತಂದೆ ಹೆಸರು ಹಾಕಬೇಕು. ಜೊತೆಗೆ ಇಲ್ಲಿ ನೋಟಿಫಿಕೇಷನ್ ನಂಬರು ಮತ್ತು ಇಲ್ಲಿ ಸೈಟ್ ನಂಬರು, ಇಲ್ಲಿ ಬಂದು ಸೈಟ್ ಡೈಮೆನ್ಷನ್ಸು ಮತ್ತು ಆ ಲೇಔಟ್ ನೇಮ್ ಹಾಕಬೇಕು. ಜೊತೆಗೆ ಇಲ್ಲಿ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನು ಲೈಕ್ ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಆಧಾರ್ ನಂಬರು, ಪಾನ್ ನಂಬರು, ಕಮ್ಯುನಿಕೇಷನ್ ಅಡ್ರೆಸ್ಸು, ಜೊತೆಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು. ಅದಾದಮೇಲೆ ಒಂದು ರೀಸೆಂಟ್ ಫೋಟೋನ ಅಟ್ಯಾಚ್ ಮಾಡಬೇಕು. ಆ ಫೋಟೋ ಮೇಲೆ ಕ್ರಾಸ್ ಸೈನ್ ಮಾಡಿ ಇಲ್ಲೊಂದು ರೆಕ್ಟ್ಯಾಂಗಲ್ ಬಾಕ್ಸ್ ಇದೆ, ಅದರೊಳಗಡೆ ನಿಮ್ಮದು ಪ್ರೈಮರಿ ಅಪ್ಲಿಕೆಂಟ್ ಸೈನ್ ಹಾಕಿ. ನೀವೇನಾದರೂ ಜಾಯಿಂಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಾದರೆ ಜಾಯಿಂಟ್ ನೇಮ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಅವ್ರ ಡೀಟೇಲ್ಸ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಈ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಸಿಕ್ಕೆರೆ ಪ್ಲ್ಯಾನ್, ಅಂದರೆ ಇದು ಆ ಲೇಔಟ್ ಪ್ಲ್ಯಾನ್ ಯಾವ ಥರ ಇದೆ. ಸೊ ಸೈಟ್ ಲೇಔಟ್ ಪ್ಲ್ಯಾನ್ ಬಂದು ಈ ಥರ ಇರುತ್ತೆ. ಸೊ ನೀವೇನಾದರೂ ಲೋಕಲರ್ ಆದರೆ ಡೈರೆಕ್ಟಾಗಿ ಅಲ್ಲೇ ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ಹೊರ್ಗಡೆ ಇದ್ದು ಈ ಲೇಔಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ಲೇಔಟ್ ಪ್ಲ್ಯಾನ್ನ ರೆಫರ್ ಮಾಡಿ, ನಿಮಗೆ ಎಲ್ಲ ಇಷ್ಟ ಆಯಿತು ಅಂತಂದರೆ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟು ನೀವೇನಾದರೂ ಸಬ್ಮಿಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತಲೂ ಕೂಡ ಶೋ ಮಾಡ್ತೀನಿ. ಸೇಮ್ ನೀವು ಅಲ್ಲಿ ಬ್ಯಾಕ್ ಬಂದಮೇಲೆ ಮೇನ್ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ವ್ಯೂ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಮಾಹಿತಿ ಇದೆ ಈ ಸೈಟ್ ರಿಲೇಟೆಡ್ ಅದು ಸಿಗುತ್ತೆ. ಜೊತೆಗೆ ಡಾಕ್ಯುಮೆಂಟ್ ಏನಿದೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಸಪ್ರೇಟ್ ಡೌನ್ಲೋಡ್ ಡಾಕ್ಯುಮೆಂಟ್ ಸೆಕ್ಷನ್ ಅಂತಲೇ ಇದೆ, ಅದ್ರ ಮೇಲೆ ಹೋದರೂ ಕೂಡ ನೀವು ಪ್ರೀವಿಯಸ್ ಸೆಕ್ಷನಲ್ಲಿ ಏನೇನು ಡಾಕ್ಯುಮೆಂಟ್ ನೋಡಿದ್ರಿ ನೋಡಿ ಅಷ್ಟು ಕೂಡ ಇಲ್ಲೂ ಶೋ ಆಗುತ್ತೆ. ಮತ್ತೆ ಬ್ಯಾಕ್ ಹೋಗ್ತೀನಿ. ಓಕೆ, ಇಲ್ಲಿ ನಾನು ಸಬ್ಮಿಟ್ ಮಾಡೋದು ಯಾವ ಥರ ಅನ್ನೋದನ್ನ ಶೋ ಮಾಡ್ತೀನಿ. ಸಬ್ಮಿಟ್ ಮಾಡಬೇಕು ಅಂದರೆ ಈ ಥರ್ಡ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಒಂದು ಆ್ಯಕ್ಷನ್ ಮ್ಯಾನೇಜ್ಮೆಂಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಆ್ಯಕ್ಷನ್ ನೋಟಿಫಿಕೇಷನ್ ನಂಬರು ಮತ್ತು ಟೈಟಲ್ಲು, ಲೊಕೇಶನ್ನು, ಸೈಟ್ ನಂಬರು, ಯಾವ ಕ್ಯಾಟಗರಿ ಇಷ್ಟು ಕರೆಕ್ಟಾಗಿದ್ದರೆ ನೆಕ್ಸ್ಟ್ ನೀವು ಸೆಲೆಕ್ಟ್ ಲಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೀವು ಈ ಆಪ್ಷನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಆದಮೇಲೆ ಈ ಥರ ಒಂದು ಮೆಸೇಜ್ ಬರುತ್ತೆ ನಿಮಗೆ, ಬಿಡ್ಡಿಂಗ್ ಸ್ಲಾಟ್ ಆರ್ ಸೆಲೆಕ್ಟೆಡ್ ಸಕ್ಸಸ್ಫುಲಿ ವಿತ್ ಆ್ಯಕ್ಷನ್ ನೋಟಿಫಿಕೇಷನ್ ನಂಬರ್ ಅಂತ. ಓಕೆ, ಆ ಥರ ಮೆಸೇಜ್ ಬಂದಾಗ ನಿಮಗೆ ಈ ಆಪ್ಷನ್ ಬಂದು ಗ್ರೀನ್ ಚೆಕ್ ಮಾರ್ಕ್ ಆಗುತ್ತೆ. ಅಂದರೆ ನೀವು ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀರಾ, ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಅಂತ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಆ್ಯಕ್ಷನ್ ಪ್ರೊಸೆಸಿಂಗ್ ಫೀಸು. ಓಕೆ, ಇಲ್ಲಿ ಬಂದು ಎಷ್ಟು ಫೀ ಅಮೌಂಟ್ನ ಪೇ ಮಾಡಬೇಕು ಅಂತ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಮೋಡ್ ಆಫ್ ಪೇಮೆಂಟ್ ಇದೆ. ಓಕೆ, ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಪೇ ಮಾಡಿ. ಓಕೆ,
ಇಲ್ಲಿ ನೀವೇನಾದರೂ ಯು ಪಿ ಐ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂದ್ಕೊಳ್ಳಿ. ಪ್ರೊಸೀಡ್ ಪೇ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಯು ಪಿ ಐ ಆಪ್ಷನ್ಸ್ ಜನರೇಟ್ ಆಗುತ್ತೆ. ಅಲ್ಲಿ ನೀವು ಅಮೌಂಟ್ನ ಪೇ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಶೋ ಆಗುತ್ತೆ. ಲೈಕ್ ಪೇಮೆಂಟ್ ಯು ಆರ್ ಎನ್ನು, ಪೇಮೆಂಟ್ ಟೈಪು, ಪೇಮೆಂಟ್ ಮೋಡು, ಬಿ ಟಿ ಆರ್ ನಂಬರು, ಪೇಮೆಂಟ್ ಡೇಟ್ ಆ್ಯಂಡ್ ಟೈಮು, ಎಷ್ಟು ಅಮೌಂಟ್ ಪೇ ಮಾಡಿದ್ದೀರಾ, ಸ್ಟೇಟಸ್ಸು. ಓಕೆ, ಇಲ್ಲಿ ಈ ವಿಡಿಯೋಗೋಸ್ಕರ ನಾನು ಪೇ ಮಾಡ್ತಿಲ್ಲ. ಓಕೆ, ಇಷ್ಟು ಕೂಡ ಶೋ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಪೇಮೆಂಟ್ ಪೇ ಮಾಡ್ತಿಲ್ಲ, ಹಾಗಾಗಿ ನಾನು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಲ್ಲ. ಸೊ ನಾನು ಯಾವುದೇ ರೀತಿ ಪೇಮೆಂಟ್ ಮಾಡದೇ ಇರೋ ಕಾರಣ ಇಲ್ಲಿ ನನಗೆ ಗ್ರೀನ್ ಮಾರ್ಕ್ ಬಂದಿಲ್ಲ, ಅಂದರೆ ಈ ಸ್ಟೆಪ್ ಕಂಪ್ಲೀಟ್ ಆಗಿಲ್ಲ ಅಂತ. ಓಕೆ, ನೆಕ್ಸ್ಟ್ ಬಂದು ಇ ಎಮ್ ಡಿ ಪೇಮೆಂಟ್ ಆಪ್ಷನ್ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ ಇ ಎಮ್ ಡಿ ಅಮೌಂಟ್ ಬಂದು 50,000 ಇದೆ. ಇಲ್ಲೂ ಕೂಡ ಡಿಫ್ರೆಂಟ್ ಮೋಡ್ ಆಫ್ ಪೇಮೆಂಟ್ ಇದೆ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಪೇ ಮಾಡಿ. ನೆಕ್ಸ್ಟ್ ಬಂದು ಜನರಲ್ ಕಂಡೀಷನ್ಸ್ ಫಾರ್ ಎಲಿಜಿಬಲ್ ಬಿಡ್ಡರ್ಸ್ ಅಂತ. ಇದರಲ್ಲಿ ಏನೆಲ್ಲ 3 ಕಂಡೀಷನ್ಸ್ ಇದೆ. 3 ಕಂಡೀಷನ್ ಕೂಡ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೋ ಅಂತ ಕೊಟ್ಟರೆ ಅದು ರಿಮಾರ್ಕ್ಸ್ ಕೊಡಬೇಕಾಗುತ್ತೆ. 3 ಕೂಡ ಸೆಲೆಕ್ಟ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫ್ರಮ್ ಬಿಡ್ಡರ್. ಇಲ್ಲಿ ಬಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಹಾಗೂ ಫೋಟೋ ಆ್ಯಂಡ್ ಸಿಗ್ನೇಚರ್ ಐಡೆಂಟಿಫಿಕೇಷನ್ ಆಫ್ ಆ್ಯಕ್ಷನ್ ಪರ್ಚೇಸರ್ 3 ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ನೀವೇನಾದರೂ ಕಂಪನಿ ನೇಮಲ್ಲಿ ಪರ್ಚೇಸ್ ಮಾಡ್ತಾಯಿದ್ರೆ ಅಥವಾ ಬಿಡ್ಡಿಂಗ್ ಮಾಡ್ತಾಯಿದ್ರೆ ಆ ಕಂಪನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಅಡಿಷನಲ್ ಡಾಕ್ಯುಮೆಂಟ್ಸ್ ಆಪ್ಷನ್ ಇದೆ. ಸಪೋಸ್ ನೀವೇನಾದರೂ NRI ಆಗಿದ್ದರೆ ಆ NRI ಡಾಕ್ಯುಮೆಂಟ್ನ ಕೂಡ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಲಾಸ್ಟ್ ಸ್ಟೆಪ್ ಬಂದು ಡಿಕ್ಲರೇಷನ್. ಇಲ್ಲಿ ನೀವು ನಿಕ್ ನೇಮ್ ಕೊಡ್ತೀರಾ ಮತ್ತು ಈ ಆಪ್ಷನ್ನ ಚೆಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀರಾ. ಓಕೆ, ನೆಕ್ಸ್ಟ್ ಬಂದು ಬಿಡ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೀವು ಏನೇನು ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡಿದ್ದೀರಾ, ಅಪ್ಡೇಟ್ ಮಾಡಿದ್ದೀರಾ ಮತ್ತು ಅಮೌಂಟ್ ಏನು ಪೇ ಮಾಡಿದ್ದೀರಾ ಅದು ಕರೆಕ್ಟಾಗಿ ಪೇ ಆಗಿದೆಯಾ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟು ಬಿಡ್ನ ಸಬ್ಮಿಟ್ ಮಾಡಿ. ಬಿಡ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಕಾಪಿ ಡೌನ್ಲೋಡ್ ಆಗುತ್ತೆ, ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನೋಟಿಫಿಕೇಷನ್ ಯಾವ ರೀತಿ ಚೆಕ್ ಮಾಡಬೇಕು, ನೋಟಿಫಿಕೇಷನಲ್ಲಿ ಏನೇನು ಮಾಹಿತಿ ಇದೆ, ಹಾಗೂ ಜಿಯೋ ಟ್ಯಾಗ್ ಅಂದರೆ ಏನು, ಜಿಯೋ ಟ್ಯಾಗ್ ಯೂಸ್ ಮಾಡಿಕೊಂಡು ಲೊಕೇಶನ್ ಯಾವ ರೀತಿ ಚೆಕ್ ಮಾಡಬೇಕು, ಜೊತೆಗೆ KPP ಪೋರ್ಟಲ್ ಅಂದರೆ ಏನು, KPP ಪೋರ್ಟಲ್ ಲಾಗಿನ್ ಆದಮೇಲೆ ಏನೇನು ಮಾಹಿತಿನ ಯಾವ ರೀತಿ ಚೆಕ್ ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದು ಇಷ್ಟನ್ನು ಕೂಡ ಶೋ ಮಾಡಿದ್ದೀನಿ. ಓಕೆ, ಡಾಕ್ಯುಮೆಂಟ್ ಬಂದು ಇದಾಗಿರುತ್ತೆ. ಯಾರ್ಯಾರು ಈ ಆ್ಯಕ್ಷನಲ್ಲಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ತಡ ಮಾಡದೆ ಬೇಗ ಅಪ್ಲೈ ಮಾಡಿ. ಹಾಗೂ ಅಪ್ಲೈ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.